ಚಿತ್ರದುರ್ಗದಲ್ಲಿ ಅನಿಲ ಬೆಲೆ ಏರಿಕೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಬುಧವಾರ ಬೆಳಗ್ಗೆ ಸುಮಾರು 11:30 ಸುಮಾರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ. ತಾಜ್ ಪೀರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ನಡು ರಸ್ತೆಯಲ್ಲೇ ಕಟ್ಟಿಗೆ ಒಲೆ ಇಟ್ಟು ಬೇಯಿಸಿ ಅಡುಗೆ ಮಾಡುವ ಮೂಲಕ ಅನಿಲ ಬೆಲೆ ಏರಿಕೆಯನ್ನು ವ್ಯಂಗ್ಯವಾಗಿ ಖಂಡಿಸಿದರು. ಅಷ್ಟೇ ಅಲ್ಲದೆ ಅನಿಲದ ದರ ಹೆಚ್ಚಳ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ನಾಯಕರ ಭಿತ್ತಿಪತ್ರಗಳನ್ನು ಕೈಯಲ್ಲಿ ಹಿಡಿದು ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಇದರಿಂದ ಕೆಲಕಾಲ ರಸ್ತೆ ಸಂಚಾರಕ್ಕೂ ಅಡಚಣೆ ಉಂಟಾದ ಘಟನೆ ನಡೆದಿದೆ. ಹೆಣ್ಮಕ್ಳಿಗೆ ಈ ಕೆಷ್ಟ ಕಾಲ ಬಂದ್ಬಿಟ್ಟಿತ್ತಲ್ಲಪ್ಪ, ಮೋದಿ ಯಾವಾಗಲೂ ಈ ತರ ಅಯ್ಯೋ ಅಂತ ಇದ್ದಾರೆ ಜನಗಳಿಗೆ. ಇರುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಜನಸಾಮಾನ್ಯರ ರಕ್ತ ಇರುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ನಾವು ಕೇಳ್ತೀನಿ ಬನ್ನಿ. ಮತ್ತೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಎಷ್ಟು ಕೊಡ್ತೀರ? ನಮಗೆ ಕೊಡ್ತಿರೋದೇ ಕಮ್ಮಿ. ಅವರು ಗೆಲ್ಲಂತ ಜಾಗದಲ್ಲಿ ನಾವು ಗೆಲ್ಲಂತ ಜಾಗದಾಗ ನಮ್ಮವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇನ್ನೇನು ಕೊಡ್ತಾರೆ ಇವರು? ಚಿತ್ರದುರ್ಗ ಒಂದೇ ಅಲ್ಲ, ದಾವಣಗೆರೆ ಒಂದೇ ಅಲ್ಲ, ಇಡೀ ಕರ್ನಾಟಕದಿಂದ ಮುಸ್ಲಿಂ ಜನಾಂಗಕ್ಕೆ ಟಿಕೆಟ್ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಪಕ್ಕ ಇರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಉಪಚುನಾವಣೆ ಬಗ್ಗೆ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಿದ್ದೀವಿ. ಏನಂದರೆ ದಿವಂಗತ ಶಿವಶಂಕರಪ್ಪ ಅವರು ನಿಧನರಾದ ಮೇಲೆ ಆ ಕ್ಷೇತ್ರದ ಆಕಾಂಕ್ಷಿಗಳಾದ ನಮ್ಮ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಅರ್ಜಿ ಹಾಕಿದ್ದಾರೆ. ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕಂತ ನಾವು ಮುಖಂಡರಲ್ಲಿ, ರಾಜ್ಯ ಮುಖಂಡರ ಮತ್ತು ರಾಷ್ಟ್ರ ಮುಖಂಡರಲ್ಲಿ ನಾವು ಮನವಿ ಮಾಡ್ಕೊತಿದ್ದೀವಿ. ಅಲ್ಲಿ ಮುಸ್ಲಿಂ ಸಮುದಾಯ ಭಾಳ ಹೆಚ್ಚು ಇರೋದ್ರಿಂದ ಮುಸ್ಲಿಂ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಮತ್ತು ಗೆದ್ದು ಬರ್ತಾರಂತ ನಾವು ಭಾವಿಸ್ತಿದ್ದೀವಿ. ಹಾಗಾಗಿ ಮುಸ್ಲಿಂ ಕ್ಯಾಂಡಿಡೇಟ್ಸಿಗೆ ಅಲ್ಲಿ ನಾವು ಕೇಳ್ತಿರೋದ್ರಿಂದ ಕೊಡಬೇಕಂತ ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ನಮ್ಮ ಸಚಿವರಾದ ಅಲ್ಪಸಂಖ್ಯಾತ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ರವರು ಏನು ಮುಸ್ಲಿಂ ಸಮುದಾಯ ಪರ ಮಾತಾಡಿದಾಗ ನಮ್ಮ ಮಲ್ಲಣ್ಣವರು ಅವರಿಗೆ ಏಕವಚನದಲ್ಲಿ ಮಾತಾಡಿದಾಗ ನಮಗೆಲ್ಲ ನೋವುಂಟಾಗಿದೆ. ಅವ್ರ ವಿರುದ್ಧ ನಾವೆಲ್ಲ ಆಕ್ರೋಶವಾಗಿ ಮಾತಾಡ್ತಿದ್ದೀವಿ. ಅವ್ರು ಕ್ಷಮೆ ಕೇಳಬೇಕು. ಜಮೀರ್ ಅಹಮದ್ ಖಾನ್ ಅವರಿಗೆ ಕ್ಷಮೆ ಕೇಳಬೇಕು. ಅವ್ರು ಮಾತಾಡಿರೋದು ತಪ್ಪು. ಮಲ್ಲಣ್ಣವರು ಕೂಡಲೇ ಅವ್ರು ಕ್ಷಮೆ ಕೇಳಬೇಕು. ಜಮೀರ್ ಅಹಮದ್ ಖಾನ್ ಏನು ತಪ್ಪು ಮಾತೇನು ಹೇಳಿಲ್ಲ. ಅವರು ಒಂದು ಸಮುದಾಯಕ್ಕೆ ಒಂದು ಕೊಡಿ ಅಂತ ಕೇಳಿದ್ದಾರೆ. ಯಾಕೆ ಮಲ್ಲಣ್ಣವರು ವೀರಶೈವ ಯಾವ್ದಾರ ಸಮುದಾಯಕ್ಕೆ ಯಾವತ್ತೂ ರೆಕಮೆಂಡ್ ಮಾಡಿಲ್ವಾ? ಯಾವುದೇ MLA ಆಗಲಿ ಯಾವುದಕ್ಕೆ ಆಗಲಿ ರೆಕಮೆಂಡ್ ಮಾಡಲ್ಲ. ಏನು ಜಮೀರ್ ಅಹಮದ್ ಖಾನ್ ಏನು ದಾವಣಗೆರೆಗೆ ಕೇಳಬಾರ್ದಂತ ಏನೇನು ಇದೆಯಾ? ಅವ್ರು ರೆಕಮೆಂಡ್ ಮಾಡಿದ್ದಾರೆ ಒಂದು ಸಮುದಾಯಕ್ಕೆ ಕೊಡಿ ಅಂತ ಅಷ್ಟೇ. ಕೊಡೋದು ಬಿಡೋದು ಹೈಕಮಾಂಡ್, ನಮ್ಮ ಹೈಕಮಾಂಡ್ ಇದೆ. ಖರ್ಗೆ ಸಾಹೇಬ್ರು ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರೆಲ್ಲ ಇದ್ದಾರೆ. ಅವ್ರು ತೀರ್ಮಾನ ಮಾಡೋದು, ಕೇಳೋದು ನಮ್ಮ ಕರ್ತವ್ಯ. ನಾವು ಕೇಳ್ತಿದ್ದೀವಿ. ಅಲ್ಲಿ ಸಮುದಾಯ ಜಾಸ್ತಿ ಇರೋದ್ರಿಂದ ಕೇಳ್ತಿರೋದು ನಾವು. ಇವರು ಮಾತಾಡಿರೋದು ತಪ್ಪು. ಇವರು ಕ್ಷಮೆ ಕೇಳಲೇಬೇಕು ಮಲ್ಲಣ್ಣವರು ಸಮುದಾಯಕ್ಕೆ ಹಾಗೂ ನಮ್ಮ ಜಮೀರ್ ಅಹಮದ್ ಖಾನ್ ಅವರಿಗೆ. ಅವ್ರು ದೊಡ್ಡ ನಾಯಕರವರು. ಅವ್ರು ಕೊಟ್ಟಿರೋಂಥ ಕೊಡುಗೆಗಳು ಅಪಾರ ಇದೆ. ಅವರ ಬರೀ ಮುಸಲ್ಮಾನರಿಗಲ್ಲ, ನಮ್ಮ ಅಹಿಂದ ವರ್ಗಕ್ಕೂ ಭಾಳ ದೊಡ್ಡ ನಾಯಕರವರು ಜಮೀರ್ ಅಹಮದ್ ಖಾನ್ ಅವರು. ಅಂಥವ್ರ ಬಗ್ಗೆ ಇವ್ರು ಮಾತಾಡಿರೋದು ತಪ್ಪು ಅಂತ ನಾವು ಖಂಡಿಸ್ತೀವಿ.